ಯಾರಿಗೆ ಮಾರಲಯ್ಯ ಈ ನನ್ನ ಮುದು ಕಂದನ ಯಾರಿಗೆ ಮಾರಲಯ್ಯ ಈ ನನ್ನ ಮುದು ಕಂದನ ಯಾರು ಕೇಳುವರಿಲ್ಲ ಈ ನನ್ನ ಮುದ್ದು ಕಂದನ ಸ್ವಾಮಿ ನನ್ನ ಮುದ್ದು ಕಂದನ ಹರ ಪೂರ್ವ ಜನ್ಮದಲ್ಲಿ ಯಾವ ಕರ್ಮವನ್ನು ಮಾಡಿದ್ದೇನೋ ಯಾರಾದರೂ ಪುಣ್ಯಾತ್ಮರು ಈ ನನ್ನ ಕಂದನನ್ನು ಕೊಂಡುಕೊಂಡರೆ ಖಂಡಿತವಾಗಿ ಕೊಟ್ಟು ಪುನೀತಳಾಗುವರು ಸ್ವಾಮಿ. ಅಮ್ಮ ಏಕಮ್ಮ ಈ ರೀತಿ ಒಂದು ದುಃಖವನ್ನು ಮಾಡಿಕೊಂಡು ಬರುವೆ. ಯೋ ಮಗು ಅಂತಾನೆ ಇವನು ಯಾರೇ ಅಮಾಶ ಮಗ್ತಾನೆ ಯೋ ಮೂಗೆ ಬರ್ಸಿಲ್ಲ ಹಂಗೆ ಬಂದವನಲ್ಲ ಇವ ಅಮಾಶ ಮಗ್ತಾನೆ ಮೊದ್ಲೇ ಅಲ್ಲ ಕಣೆ ಆ ಅಮ್ಮಂದ ಮಗ ಅಂತ ನಿಂದೆ ಆ ಅಮ್ಮಂದೆ ಮಗ ಆಕೆ ನಮ್ಮನೆ ಆಳು ಎಂತದು ದ್ವಾಸೆ ದೋಸೆ ಎಲ್ಲ ಕಣೆಯೋ ಕಿವ ಹೋಗ್ಬಿಟ್ಟವ ಏನಂದಯ್ಯ ದಾಸಿ ದಾಸೆ ದಾಸಿ ಹೌದು ನೀನ್ ಅದಕ್ಕೆ ಅವ ಮುಂದೆ ತಾನೆ ಮಗ ಸ್ವಲ್ಪ ಕೇಳ್ತೀನಿ ಸ್ವಲ್ಪ ದೂರ ನಿಂತು ಅಮ್ಮ ಈ ಮಗುವನ್ನು ಕೊಡೋದಾದ್ರು ಕೊಡಮ್ಮ ನಾನೇ ಕೊಂಡ್ಕೊಂಡು ಸ್ವಾಮಿ. ಮಗುವ ಮಾರಿ ಬದುಕಲಾಯ್ತೆ ಕಾಯೋ ಮದಕ್ಕೆ ಮಗನಾದೆ ದೇವಾ ದೇವಾ ಬರ ಕಾತ ಕಾಯೋ ಮದಕ್ಕೆ ಮಗನಾದೆ ದೇವಾ ದೇವಾ ಪರಮ ಪಾಪಿ ಜಗದೊಳ್ಳೆಂದು ಏಳು ದೇವಾ ದೇವಾ ಪರಮ ಪಾಪಿ ಜಗದೊಳ್ಳೆಂದು ಏಳು ದೇವಾ ದೇವಾ ಕಂದ
ಮಗು, ನೀನು ತಿಮ್ಮಶೆಟ್ಟರ ಮನೆಗೆ ಹೋಗು. ಸುಳ್ಳನ್ನು ಹೇಳಬೇಡ, ಕಳ್ಳತನವನ್ನು ಮಾಡಬೇಡ. ಆ ಶ್ರೇಣಿಯ ಧ್ಯಾನವನ್ನು ಮಾಡುತ್ತಾ ಸತ್ಯವನ್ನು ಬಿಡಬೇಡ ಮಗು. ಹೋಗಿ ಬಾ ಮಗು. ಅಮ್ಮ, ನೀನು ದುಃಖಿಸಬೇಡ. ನೀನು ದಂಡಪಾಲರ ಮನೆಗೆ ಹೋಗು, ನಾನು ತಿಮ್ಮಸೆಟ್ಟರ ಮನೆಗೆ ಹೋಗಿ ಸುಖವಾಗಿರುವನು. ಆ ದಯಾಮಯನಾದ ಶ್ರೀಮನ್ ನಾರಾಯಣನು ನಮ್ಮನ್ನು ಕಾಪಾಡುವನು. ಹೋಗಿ ಬರಲ್ಲ ಅಮ್ಮ. ಹೋಗಿ ಬಾ ಕುಮಾರ. ಮಗು ಬಾ, ನಮ್ಮ ಮನೆಗೆ ಹೋಗೋಣ. ಲಕ್ಷ್ಮಿ ಹಾ ನೋಡಲಿ, ದೇವರ ಕರುಣೆಯಿಂದ ನಮಗೂ ಒಂದು ಮಗು ದೊರೆದಂತಾಯಿತು. ಎಷ್ಟು ಚೆನ್ನಾಗಿದೆ ನೋಡಿ ಮಗು. ಹೌದು. ಅದೇ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ಬಾಕಂದ್ರ ಅಯ್ಯ ಬಟ್ಟೆ ಗಂಟೆ ಎತ್ಕೊಳ್ಳೋ, ಏನ ಮಗಿ ಕರ್ಕತೀನಿ. ನನ್ ಮೇಲೆ ಹೊಸಕ್ ನೋಡ್ತಾನ ನೋಡು. ಮಗು ಮಗು ತಾತ, ನಮ್ಮ ಮನೆಯಲ್ಲಿ ಕೆಲಸ ಕಾರ್ಯ ಮಾಡುವುದು ಹೇಳುವನು ಕೇಳು ಮಗು. ಹೇಳುವಂತರಾಗಿ ತಾತ. ಕತ್ತೆಯನ್ನು ಕಾಯ್ತಾ, ಕಸವನ್ನು ಹಾಕುತ್ತಾ, ಸಣ್ಣ ಸಣ್ಣ ಬಟ್ಟೆಗೆ ಗುರ್ತನ್ನು ಹಾಕುತ್ತಾ ಇಷ್ಟು ಕೆಲಸ ಕಾರ್ಯ ಮಾಡಬೇಕು. ಮಾಡುವೆ ಮಗು. ತಾತ, ಹೇಳುವೆನು ಕೇಳಿ. ಹೇಳುವಂತ ನಾಗು ಮಗು. ಮಾಡುವೆ ಕೆಲಸಗಳ ತಾತ, ಮಾಡುವೆ ಕೆಲಸಗಳ ತಾತ. ಮಗು ಸಡಗರದಿಂದಲೇ ಕೆಲಸವ ಮಾಡುವೆ. ಮಗು ಹೇಳುವಂತ ನಾಗು. ಸಡಗರದಿಂದಲೇ ಕೆಲಸವ ಮಾಡುವೆ, ಮಾಡುವೆ ಕೆಲಸಗಳ ತಾತ, ಮಾಡುವೆ ಕೆಲಸಗಳ ತಾತ. ಮಗು ಹೇಳುವಂತ ನಾಗು. ಮಾಲಿಗೆ ಎತ್ತುವೆ, ಹೂವೆಯ ಕಾದುವೆ. ಮಾಲಿಗೆ ಎತ್ತುವೆ, ಹೂವೆಯ ಕಾದುವೆ, ಮಾಡುವೆ ಕೆಲಸಗಳ ತಾತ, ಮಾಡುವೆ ಕೆಲಸಗಳ ತಾತ. ತಾತ, ಮಗು. ನಿಮ್ಮ ಮಾತಿನಂತೆ ಮೈಲಿಗೆ ಬಟ್ಟೆಗಳನ್ನು ಎತ್ತುಕೊಂಡು ಬಂದು ಗುರುತುಗಳನ್ನು ಹಾಕಿ ಸಣ್ಣ ಸಣ್ಣ ಬಟ್ಟೆಗಳನ್ನು ಒಗೆದುಕೊಡುವನು. ಅದು ಅಲ್ಲದೆ ಕತ್ತೆಯನ್ನು ಮೇಸುತ್ತಾ ಕಸವನ್ನು ಹಾಕುತ್ತಾ ನೀವು ಹೇಳಿದ ಎಲ್ಲಾ ಕೆಲಸವನ್ನು ಶಿರಸಾವಹಿಸಿ ಮಾಡುವೆನು ತಾತ. ಹಾಗಾದರೆ ನಡಿ ಮಗು, ಹೋಗೋಣ ಮನೆಗೆ. ಅಮ್ಮ ಹಸಿವೆ ಇಡಿ ಅನ್ನವ ನೀಡಿ ಪ್ರಾಣವ ಉಳಿಸಮ್ಮ. ಅಮ್ಮ ಪ್ರಾಣವ ಉಳಿಸಮ್ಮ. ಅಮ್ಮ ಅಮ್ಮ ಹಸಿವೆ ಹಲವರ ಮುಂದೆ ಅಗಲ ಹಚ್ಚಿ, ಕೆಲವರ ಮುಂದೆ ಕೈ ಚಾಚಿ ಅಮ್ಮ ಇಡೀ ಅನ್ನವನ್ನು ಬಿಡ್ತಾಯಿ. ಹಲವರ ಮುಂದೆ ಅಗಲಾಚಿ, ಕೆಲವರ ಮುಂದೆ ಕೈ ಚಾಚಿ, ಹಿಡಿದರು ಯಾರು ಕೊಡಲಿಲ್ಲವಮ್ಮ. ಹಿರಿದರು ಯಾರು ಕೊಡಲಿಲ್ಲವಮ್ಮ. ಹಿರುಕನಿಗೆಂದು ನೆಲೆಯಿಲ್ಲವಮ್ಮ.
ಗರಗಸದಿಂದ ಆತ್ಮಗೌರವ ಎನಗಿಲ್ಲ ತಾಯೇ ಅಮ್ಮ. ಉಪವಾಸವೆಂಬೋ ಗರಗಸದಿಂದ ಆತ್ಮಗೌರವ ಎನಗಿಲ್ಲ ತಾಯೇ ಅಯೋಗ್ಯನೆಂದು ಜರಿದರು ಸರಿಯೇ ಅಯೋಗ್ಯನೆಂದು ಜರಿದರು ಸರಿಯೇ ಅನ್ನವ ನೀಡಿ ಪ್ರಾಣವ ಉಳಿಸಮ್ಮ ಅಮ್ಮ ಪ್ರಾಣವ ಉಳಿಸಮ್ಮ. ಸಾವಿನ ಹಂಜಿಕೆ ನನಗಿಲ್ಲ ಬಾಳಿನ ಗುರಿಯು ಎನಗಿಲ್ಲ. ಸಾವಿನ ಹಂಜಿಕೆ ನನಗಿಲ್ಲ ಬಾಳಿನ ಗುರಿಯು ಎನಗಿಲ್ಲ. ಸಾಗಿಸಬೇಕಿ ಹೇಸರ ಬದುಕ ಅಮ್ಮ ಸಾಗಿಸಬೇಕಿ ಹೇಸರ ಬದುಕ ಅನ್ನವ ನೀಡಿ ಪ್ರಾಣವ ಉಳಿಸಮ್ಮ ಅಮ್ಮ ಪ್ರಾಣವ ಉಳಿಸಮ್ಮ ಅಮ್ಮ. ಅಮ್ಮ ಹಸಿವೆ ಅಮ್ಮ ಹಸಿವೆ. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಇಡೀ ಅನ್ನವನ್ನು ನೀಡುತ್ತಾಯಿ. ಆ ಪರಮಾತ್ಮ, ಏನು ಈ ಸಾಧು ಸತ್ಪುರುಷರು ನೋಡಿದರೆ ನನ್ನ ಮನಸ್ಸಿಗೆ ಏನೋ ಆನಂದವಾಗುತ್ತಿರುವುದಲ್ಲ. ಏನು ಮಾಡಲಿ, ನಿರ್ಗತಿಗಳಾದ ನನ್ನ ಮನೆಯಲ್ಲಿ ಯಾವ ಪದಾರ್ಥವೂ ಇಲ್ಲವಲ್ಲ. ಈ ದಿನವಾದರೂ ನನ್ನ ಮನೆಯಲ್ಲಿ ನನಗೆ ಬ್ರಾಹ್ಮಣರು ನನಗೆ ತಂದಿರುವ ಅನ್ನವನ್ನು ಭಿಕ್ಷೆಯಾಗಿ ನೀಡುವೆನು. ಅಯ್ಯ ಭಿಕ್ಷುಕ, ಇಲ್ಲಿ ಬಾ, ಇನ್ನು ಅನ್ನವನ್ನು ಕೊಡುವೆನು, ಸಂತೋಷದಿಂದ ಊಟವನ್ನು ಮಾಡುವ. ಮಾತೆ ನೀಡಿದ ಅನ್ನವಾದರೂ ತಾಯೇ ಮಾತೆಯ ನೀ ನೀಡಿದ ಅನ್ನವಾದರೂ ತಾಯೇ ಅಕ್ಷಯವಾಗಿರುವುದು ತಾಯೇ ಅಮ್ಮ ಅಮ್ಮ. ಅಮ್ಮ ಸ್ವಾಮಿ, ನೀನು ನೀಡಿರುವ ಈ ಅನ್ನವಾದರೂ ಅಕ್ಷಯವಾಗಿರುವುದು ತಾಯಿ. ನೀನು ಪ್ರೀತಿಯಿಂದ ನೀಡಿದ ಅನ್ನದಿಂದ ನಾನು ತೃಪ್ತಿ ಹೊಂದಿದ್ದೆನಮ್ಮ. ದಯಮಯನಾದ ಶ್ರೀಹರಿಯು ನಿನಗೆ ಸೌಮಂಗಲ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ತಾಯಿ. ಪರಮಾತ್ಮ ಗೊರವನೆ ಉರುಳ ಕೇಳಲ ತಿರುಕ ಗೊರವನೆ ತಿರುಕು ಬನ್ನವ ತಿನ್ನುತ್ತಿರುವೆಯ ತಿಂದು ಅನ್ನವ ತಿನ್ನುತ್ತಿರುವೆಯ ಅರುಷದಿಂದಲ ಕಳ್ಳ ಮೈಯ ಕಡೆದು ಹಾಕುವೆ ನಾ. ಎಲ್ಲವೋ ನೀಚನಾದ ತಿರುಗುವನೆ ನೇತ್ರ ಕಾಣದ ಹುಟ್ಟು ಕುರುಡನೆ ನೇತ್ರ ಕಾಣದ ಹುಟ್ಟು ಕುರುಡನೆ ಕರಗಳಿಲ್ಲವ ದುಡಿಯುವುದಕ್ಕೆ ಕರಗಳಿಲ್ಲವ ದುಡಿಯುವುದಕ್ಕೆ ಹರುಷದಿಂದಲೇ ಕಳ್ಳ ಮೈಯನ್ನು ಕಡಿದು ಹಾಕುವೆ ನಾ. ಎಲ್ಲವೋ ನೀಚನಾದ ತಿರುಕು ಗೊರವನೆ, ಸ್ವಾಮಿ ನಿನಗೆ ಚರಣಗಳಿಲ್ಲವೋ?
ಅಥವಾ ಹುಟ್ಟು ಕುರುಡನು ನಮ್ಮ ದಾಸಿಯ ಮನೆ ಅನ್ನವನ್ನು ಉಂಡು ದಾಂಡಿಗನಂತೆ ತಿರುಗುದೆಯ? ನಮ್ಮ ತಂದೆಯ ಬಳಿಗೆ ಹೋಗೋಣ. ಸ್ವಾಮಿ ವಿಪ್ರಕುಮಾರರೇ, ಸ್ವಾಮಿ ಅಯ್ಯೋ ಭಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಯಾವುದಯ್ಯ ಅಯ್ಯ. ನೀಚನಾದ ತಿರುಗುವವನೇ ಸ್ವಾಮಿ ಸ್ವಾಮಿ ವಿಪ್ರಶ್ರೇಷ್ಠರೇ ಕೇಳಿ ಕದಿಯಲಿಲ್ಲವ ನಾನು, ವಿಪ್ರಶ್ರೇಷ್ಠರೇ ಕೇಳಿ ಕದಿಯಲಿಲ್ಲವ ನಾನು, ಬೇಡಿ ನೀಡಿದ ಅನ್ನವು ಹಂಗೆ ಬಂದ್ಬಿಡ್ತು ಅಲ್ಲಿಂದ. ಆರ್ಗಡು. ಬೇಡಿ ನೀಡಿದ ಅನ್ನವು ಊಟ ಮಾಡಿದೆ ಸ್ವಾಮಿ, ಭಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಯಾವುದಯ್ಯ ಅಯ್ಯ. ಸ್ವಾಮಿ 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 ವಿಪ್ರಕುಮಾರರೇ, ಈ ಅನ್ನವನ್ನು ನಾನು ಕದ್ದವನಲ್ಲ ಸ್ವಾಮಿ, ಬೇಡಿ ನೀಡಿದ ಅನ್ನವನ್ನು ಊಟ ಮಾಡುತ್ತಿರುವೆನು ಸ್ವಾಮಿ. ತಾವು ತಮ್ಮ ತಂದೆಯವರ ಬಳಿ ಕರೆದುಕೊಂಡು ಹೋಗಿ ಈ ವಿಚಾರವನ್ನು ತಿಳಿಸಬಾರದೆಂದು ಇದೋ ತಮ್ಮ ಪಾದಗಳ ಮೇಲೆ ಬಿದ್ದು ಬೇಡಿ- ಅದೆಂದಿಗೂ ಸಾಧ್ಯ ಅಲ್ಲ. ನಮ್ಮ ತಂದೆ ಬಳಿಗೆ ಹೋಗೋಣ. ತಂದೆ ತಂದೆ ತಂದೆ, ಈ ನೀಚನಾದ ತಿರುಗುವವನು ನಮ್ಮ ದಾಸಿಯ ಮನೆಯನ್ನು ಅನ್ನ ಉಂಡು ದಾಂಡಿಗನಂತೆ ತಿರುಗುತ್ತನು. ನಿಮ್ಮ ಬಳಿಗೆ ಕರೆದುಕೊಂಡು ಬಂದವನು ನೀವೇ ವಿಚಾರಿಸಿಕೊಳ್ಳಿ. ಸ್ವಾಮಿ ಸ್ವಾಮಿ ವಿಚಾರಿಸಿ ವಿಚಾರಿಸಿ. ಸ್ವಾಮಿ ನಮ್ಮ ದಾಸಿ ಮನೆ ಅನ್ನವನ್ನು ಉಂಡು ಕೆಟ್ಟ ಹೊಟ್ಟೆ ಅಂತ ಬೆಳೆಸ್ಕೊಂಡಿರುವೆಯ ನೀನು. ನಿನಗೆ ಕೈ ಕಾಲಿಲ್ಲವೋ? ಹುಟ್ಟು ಕುರುಳವೇ? ಎಲ್ಲಾದ್ರೂ ಹೋಗಿ ಕೂಲಿ ನಾಲಿಯನ್ನು ಮಾಡಬಾರದೆ? ವ್ಯಾಪಾರವನ್ನು ಮಾಡಿಕೊಂಡು ಜೀವನ ಕಳೆಯಬೇಕು ಆಯ್ತಾ? ಸ್ವಾಮಿ, ವ್ಯಾಪಾರ ಮಾಡೋಣವೆಂದರೆ ನನ್ನ ಬಳಿಯಲ್ಲಿ ಹಣವಿಲ್ಲ ಸ್ವಾಮಿ. ನಾಟಕ ನಾಟಕ ಅಪ್ಪಾಜಿ. ಎಲ್ಲಿಯಾದರೂ ಕೂಲಿಯನ್ನು ನಾಟಕ. ಮಾಡೋಣವೆಂದರೆ ನನ್ನನ್ನು ಕಳ್ಳನು ಚೋರನೋ ಎಂದು ಶಿಕ್ಷಿಸುವರು ಸ್ವಾಮಿ. ಆದ್ದರಿಂದ ತಾವೇ ಕೃಪೆ ತೋರಿ ಏನಾದರೂ ಕೆಲಸವನ್ನು ಕೊಟ್ಟಿದ್ದೆ ಆದರೆ ಆ ಕೆಲಸವನ್ನು ಶಿರಸಾವಹಿಸಿ ಮಾಡುವೆನು ಸ್ವಾಮಿ. ಏನಯ್ಯ, ನಮ್ ತೋಟದಲ್ಲಿ ಕೆಲಸ ಮಾಡ್ತೇನೆ ನೀನು? ಆಗಬಹುದು ಅಪ್ಪಾಜಿ. ಯಾಕೋ? ಇವನ್ನೇನಾದ್ರು ನಮ್ ತೋಟದ ಕೆಲ್ಸಕ್ಕೆ ಇಟ್ಕೊಂಡ್ರೆ ಯಾವ ದೇವಸ್ಥಾನ ಎಲ್ಲೆಲ್ಲಿ ಏನೇನ್ ಕಳ್ತನ ಮಾಡ್ಕೊಂಡ್ ಬಂದವನು ಇವನ್ನೇನಾದ್ರು ಇಟ್ಕೊಂಡ್ರೆ ಕಳ್ತನ ಮಾಡ್ಕೊಂಡು ಹೋದ್ರೆ ಏನ್ ಮಾಡೋದು? ಕುಮಾರ, ಹಾ. ಸರಿಯಾಗಿ ಬುದ್ಧಿ ಉಪದೇಶ.
ಒಪ್ಪಿದ ಕೆಲಸವ ಹನ್ನವನುಂಡು ನಿಮಗೆರಡು ಬಗೆದರೆ ನಿಮ್ಮ ಹನ್ನವನುಂಡು ನಿಮಗೆರಡು ಬಗೆದರೆ ಎನ್ನಯ ಕರಗಳ ಕತ್ತರಿಸಿ ಕೊಡುವೆ ಎನ್ನಯ ಕರಗಳ ಕತ್ತರಿಸಿ ಕೊಡುವೆ ಶ್ರೇಷ್ಠರೆ ಕೇಳಿ ಒಪ್ಪಿನ ನೀರುವೆನು ಒಪ್ಪದಿಂದಲೇ ನಿಮ್ಮ ಒಪ್ಪಿದ ಕೆಲಸವ. ಸ್ವಾಮಿ, ನಿಮ್ಮ ಅನ್ನವನ್ನುಂಡು ನಿಮಗೆರಡು ಬಗೆದರೆ ಎರಡು ಹಸ್ತಗಳನ್ನು ಕತ್ತರಿಸಿ ಕೊಡುವೆನು ಸ್ವಾಮಿ. ಕುಮಾರ ತಂದೆ, ಎಲ್ಲಿ ಪತ್ರವನ್ನು ತೆಗೆದುಕೊಂಡು ಬಾ. ತಳಿ ಪೆನ್ನಿಲ್ವಾ? ಎಲ್ಲ ಬರ್ದಿದ್ದೇನೋ? ಪೆನ್ನಿಲ್ವಾ? ಪೆನ್ ಇಲ್ಲ ಕಣೋ, ಮನೆಗೆ ಬಿಟ್ಟು ಬಂದ್ಬಿಟ್ಟೆ. ಮನೆ ಕೊಟ್ಟಿದ್ದೇನ್ ಮಾಡಿದೆ? ಮನೆ ಕೊಟ್ಟಿ ನಿನ್ ಕೈಗೆ ಕೊಟ್ಟನಲ್ಲ. ಕನ್ನಡ ಮಾಡಿದ್ಯಾ? ಅಲೆ ಕನ್ನಡ ಏನು ಬೇಡ, ಇದಕ್ಕೆ ಸರಿಯಾಗಿ ನೋಡಿ ಸೈನ್ ಹಾಕ್ಸೋ. ಇದೇನೋ ಸುಳ್ಳು ಮಗನೇ, ಈ ಪಟೆ ಮಡಿಕೊಂಡಿದ್ಯಲ್ಲೋ. ತಗಳೆಯ ಇಲ್ಲ ಕಯ್ಯ ಸೈನು ಆಗಬಹುದು ಸ್ವಾಮಿ. ಅಪ್ಪಾಜಿ ಇನ್ನೊಂದು ಸೈನ್ ಹಾಕ್ಸು. ಇಲ್ಲಂತ ಅವಾಗಪ್ಪ. ಹಾಗೆ ಆಗಲಿ ಸ್ವಾಮಿ. ಕುಮಾರ ಅಪ್ಪಾಜಿ ಪತ್ರ ಎಲ್ಲಿ ಮಾಡುತ್ತಿ? ಪೆಟ್ಟಿ ಐತಲ್ಲ ಹಳೇದು. ಹೊಡೇದು ಹಳೆ ಪೆಟ್ಟಿ ನಮ್ ತಾತಂದು. ಅಲ್ಲಿ ಮಾಡಿದ್ಯಾ? ತಪ್ಪ ಬೀಗ ಅಲ್ಲಿ ಮಡಗ್ತೀನಿ. ನೀನ್ ಸರಿ ಇಲ್ಲ. ಉಂಡಿ ತಗೊಂಬರಿ ನೀನು. ಕರ್ಕೊಂಡು ಹೋಗಿ ನಮ್ ತೋಟದಲ್ಲಿ ಮಾಡ್ಬೇಕಾದ ಕೆಲ್ಸನ ಆಯ್ತಾ ಬಜ್ಜಿ? ಅಯ್ಯ ದೇಶಿಕ, ಇದೇ ನಮ್ಮ ಬಾಳೆ ತೋಟ. ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ಹೇಳು ಕೇಳು. ಹಾಗೆ ಆಗಲಿ ಸ್ವಾಮಿ. ಅಯ್ಯ ದೇಶಿಕ ಸ್ವಾಮಿ, ತಿರುಕನೆ ಮಾಡ್ಬೋದು ನಮ್ಮಯ್ಯ ತೋಟದ ಕೆಲಸವಾ. ತಿರುಕನೆ ಮಾಡ್ಬೋದು ನಮ್ಮಯ್ಯ ತೋಟದ ಕೆಲಸವಾ. ನಿರುತವು ಮಾಡುವ ಕೆಲಸಗಳನ್ನೀಗಲೇ ಅಯ್ಯ ದೇಶಿಕ, ನಮ್ಮ ತೋಟದಲ್ಲಿ ಬಾಳೆಗಳನ್ನು ಅರಿದು ಪಾತಿಯನ್ನು ಮಾಡಬೇಕು. ಅಡ್ಡ ಗಡಿಗಳಿಂದ ನೀರನ್ನು ತಂದು ಪಾತಿಯನ್ನು ತುಂಬಿಸಬೇಕು. ಇಷ್ಟು ಕೆಲಸ ಮಾಡುವೆಯಾ? ಸ್ವಾಮಿ, ಹೇಳುವೆನು ಕೇಳಿ. ಹೊಗೆಯುವೆ ಭೂಮಿಯನು ಒಡೆಯನೆ, ಹೊಗೆಯುವೆ ಭೂಮಿಯನು ಸ್ವಾಮಿ. ಸ್ವಾಮಿ, ಅಯ್ಯ ದೇಶಿಕ, ಬಾಳೆಯ ಬುಡಗಳ ಮೇಲಗಿ ಹೊಗೆಯುವೆ, ಬಾಳೆಯ ಬುಡಗಳ ಮೇಲಾಗಿ ಹೊಗೆಯುವೆ. ಬಾಲ ನೇತ್ರನ ನೆನೆದು ಲೀಲೆಯೊಳ್ಪಾತಿಯ, ಬಾಲ ನೇತ್ರನ ನೆನೆದು ಲೀಲೆ
ಬೆಟ್ಟಗಳಿಗೆಗಳಿಂದ ನೀರನ್ನು ಹೇರೆಯುವೆ, ಗಿಡಗಳಿಗೆ ರಗುವೆ ಸಡಗರದಿಂದಲೇ. ಗಿಡಗಳಿಗೆ ರಗುವೆ ಸಡಗರದಿಂದಲೇ, ಒಗೆಯುವೆ ಭೂಮಿಯನು ಪಡೆಯನೆ, ಒಗೆಯುವೆ ಭೂಮಿಯನು. ಸ್ವಾಮಿ ಸ್ವಾಮಿ, ಅಯ್ಯ ದೇಶಿಕ, ತಾವು ಹೇಳಿದಂತೆ ಬಾಳೆಯ ಬುಡಗಳನ್ನು ಹೊಗೆದು ಪಾತಿಯನ್ನಾಗಿ ಮಾಡಿ ಅಡ್ಡ ಗಡಿಗೆಗಳಿಂದ ನೀರನ್ನು ಹೊತ್ತು ಪಾತಿಯನ್ನು ತುಂಬಿಸುವೆನು. ನೀವೆನ್ನು ಹೋಗಿ ಬನ್ನಿ ಸ್ವಾಮಿ. ಅಯ್ಯ ದೇಶಿಕ, ನಾನು ಮನೆಗೆ ಹೋಗಿ ನಾನು ಸಹ ಊಟವನ್ನು ಮಾಡಿಕೊಂಡು ನಿನಗೂ ಸಹ ತರುವೆನು. ಅದು ಅಲ್ಲದೆ ಒಂದೇ ಒಂದು ಬಾಳೆಗೊನೆ ಅದೇ, ನನ್ನ ಮದುವೆಗೆ ಅಂತ ಬಿಟ್ಕೊಂಡಿದ್ದೀವಿ. ಅದೇನ ಕದ್ರೆ ಹೇಳಿದೆಯಲ್ಲ. ಹಾಗೆ ಆಗಲಿ ಸ್ವಾಮಿ, ನನಗಾದರೂ ಆಯಾಸವಾಗುತ್ತಿರುವುದು, ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವೆ. ಎಷ್ಟೆಷ್ಟೋ ಕಷ್ಟಗಳನ್ನು ಕೊಟ್ಟರೂ ಸಹ ಅವರವರು ತಮ್ಮ ಸತ್ಯವನ್ನೇ ಪರಿಪಾಲನೆ ಮಾಡಿಕೊಂಡು ಬರುತ್ತಿರು. ಅದು ಅಲ್ಲದೆ ಅವರ ಮಗನಾದ ಚತುರನು ಇನ್ನೂ ಬುದ್ಧಿ ಇಲ್ಲದ ಬಾಲಕ ಈಗ ನನ್ನ ಮಾಯಾಜಾಲವನ್ನು ಆ ಬಾಲಕನ ಮೇಲೆ ಬೇರಿ ಅವನಾದರೂ ಮಡಿವಾಳಿ ತಿಮ್ಮಶೆಟ್ಟಿಯ ಮನೆಯಲ್ಲಿ ಕತ್ತೆಗಳನ್ನು ಕಾಯುತ್ತಾ ವಿಪ್ರರ ತೋಟದ ಬಳಿಯಲ್ಲೇ ಇರುವನು. ಈಗ ನನ್ನ ಮಾಯಾಜಾಲವನ್ನು ಆ ಬಾಲಕನ ಮೇಲೆ ಬೀರಿ ಅವನನ್ನು ಸತ್ಯಭ್ರಷ್ಟನಾಗಿ ಮಾಡಲು ನಾನೀಗಲೇ ಬ್ರಾಹ್ಮಣ ವೇಷಧಾರಿಯಾಗಿ ಆ ಬಾಲಕನಿರುವ ಸ್ಥಳವನ್ನು ಸೇವೆ ಈ ದಿನ ಬಟ್ಟೆಯನ್ನು ಹೆಚ್ಚಾಗಿದ ಕಾರಣ ನಾನು ಮತ್ತು ಲಕ್ಷ್ಮಿಯು ಒಳ್ಳೆಯ ಬಟ್ಟೆಯನ್ನು ತಂದುಕೊಡ್ತೀವಿ. ಈ ಕಥೆಯನ್ನು ಹೋಗಿ ಹೊಡೆದುಕೊಂಡು ಹೋಗಿ ಕಾರ್ಯಕ್ರಮ ಬಾಬರು. ಬೆಳಗ್ಗೆನಿಂದ ಕೆಲಸ ಮಾಡೆ ಬಳಲೆ ಬಳ್ಳೆ ನಯ್ಯ ಸ್ವಾಮಿ. ಬೆಳಗ್ಗೆನಿಂದ ಕೆಲಸ ಮಾಡೆ ಬಳಲೆ ಬಳ್ಳೆ ನಯ್ಯ ಸ್ವಾಮಿ. ಹೇ ಪರಮಾತ್ಮ, ಚೋಲಪಾನೆ ನಿನ್ನ ನೋಡೆ ಸುಖವನೆಂದು ಕಾಣಲಿಲ್ಲ. ಹೇ ಪರಮಾತ್ಮ, ಚೋಲಪಾನೆ ನಿನ್ನ ನೋಡೆ ಸುಖವನೆಂದು ಕಾಣಲಿಲ್ಲ. ಬೆಳಗ್ಗೆನಿಂದ ಕೆಲಸ ಮಾಡಿ ಬಳಲೆ ನಯ್ಯ ಸ್ವಾಮಿ. ಪರಮಾತ್ಮ, ವಾಟಗೆಲ್ಲದೆ ಬಳ್ಳಲ್ಲಿ ನಾನು ಕೆಟ್ಟು ಹೋದೆ ನಯ್ಯ ಸ್ವಾಮಿ. ಪರಮಾತ್ಮ, ವಾಟಗೆಲ್ಲದೆ ಬಳ್ಳಲ್ಲಿ
ಸ್ವಾಮಿ. ಏ ಪರಮಾತ್ಮ, ಈ ದಿವಸವಾದರೂ ನನ್ನ ದಣಿಗಳು ಒಳೆಯುತ್ತಿರ ಹೋಗಿರುವರಲ್ಲ. ನಾನು ಅವನ್ನು ಹಾಕಿ ಕತ್ತೆಗಳನ್ನು ಮೇಸಲು ಹೊಡೆದುಕೊಂಡು ಬಂದೆನು. ಸಾಯಂಕಾಲ 3 ಗಂಟೆ ಆದರೂ ದಣಿಗಳು ಬರಲೇ ಇಲ್ಲವಲ್ಲ. ನನಗಾದರೂ ತುಂಬಾ ಹಸಿವಾಗುತ್ತಿರುವುದು. ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವೆ. ಮಗು, ನೀನು ಯಾರು? ಇಲ್ಲಿ ಬಾ. ಇಲ್ಲಿ ಏನು ಮಾಡುತ್ತಿರುವೆ? ಸ್ವಾಮಿ, ನಾನು ತಿಮ್ಮಸೆಟ್ಟರ ಮನೆ ಆಳು ಸ್ವಾಮಿ. ಇಲ್ಲಿ ಕಥೆಯನ್ನು ಮೇಯಿಸುತ್ತಿರುವೆನು. ಮಗು, ನನಗಾದರೂ ಬಹಳ ದಾಹವಾಗಿರುವುದು. ಎಲ್ಲಿಯಾದರೂ ಕುಡಿಯಲು ಜಲವನ್ನು ತೋರಿಸುವೆಯಾ? ಸ್ವಾಮಿ, ಅಲ್ಲಿ ನೋಡಿ, ಅಲ್ಲಿ ಕಾಣುತ್ತಿರುವ ಬ್ರಾಹ್ಮಣರ ಬಾಳೆ ತೋಟದಲ್ಲಿ ಬಾವಿ ಇರುವುದು. ನೀರನ್ನು ಕುಡಿದು ಬನ್ನಿ. ಮಗು, ನನಗೆ ವಯಸ್ಸಾದ ಕಾರಣ ನನ್ನ ನೇತ್ರಗಳ ದೃಷ್ಟಿಯು ಕಮ್ಮಿ ಇರುವುದು. ನೀನೇ ಕರೆದುಕೊಂಡು ಹೋಗಿ ಆ ಬಾವಿಯನ್ನು ತೋರಿಸುವೆಯಾ? ಸ್ವಾಮಿ, ನನ್ನ ಜೊತೆ ಬನ್ನಿ. ಸ್ವಾಮಿ, ಅದೋ ಅಲ್ಲಿ ಬಾವಿ ಇರುವುದು. ನೀರನ್ನು ಕುಡಿದು ಬನ್ನಿ. ಮಗು, ನಾನು ನೀರು ಕುಡಿದು ಬರುವ ತನಕ ನೀನು ಇಲ್ಲಿಯೇ ಇರಬೇಕು, ತಿಳಿಯುತ್ತೆ? ಆಗಲಿ ಸ್ವಾಮಿ. ಮಗು, ಸ್ವಾಮಿ, ನೀನು ತೋರಿಸಿದ ಆ ನೀರು ಬಹಳ ರುಚಿಯಾಗಿರುವುದು. ಅದನ್ನು ಕುಡಿದು ನಾನು ತೃಪ್ತಿಯನ್ನು ಹೊಂದಿರುವೆನು. ಮಗು, ಈ ತೋಟ ನೋಡಿದೆಯಾ? ಎಷ್ಟು ರಮ್ಯವಾಗಿರುವುದು. ಸ್ವಾಮಿ. ಮಗು, ನಾವಿಬ್ಬರೂ ಸೇರಿ ಈ ತೋಟವನ್ನು ಒಂದು ಸಾರಿ ವರ್ಣನೆಯನ್ನು ಪಾಡೋಣ. ಆಗಲಿ ಸ್ವಾಮಿ. ಏನಿದಾಶ್ಚರ್ಯ ತೋಟದ ಪರಿಯ, ಏನಿದಾಶ್ಚರ್ಯ. ಮಗು, ತೆಂಗು ಅಡಿಕೆ ಮರವು ನಿನ್ನೆ ಕಿತ್ತಲೆಯೋ. ಮಗು, ತೆಂಗು ಅಡಿಕೆ ಮರವು ನಿನ್ನೆ ಕಿತ್ತಲೆಯೋ. ಮಿಗಿಲಾದ ದಾಳೆ. ಮಗು, ಮಿಗಿಲಾದ ದಾಳೆ ಫಲಗಳ ನೋಡಕ್ಕೆ ನೀಗಾಶ್ಚರ್ಯ ತೋಟದ ಪರಿಯ, ನೀಗಾಶ್ಚರ್ಯ. ಮಗು, ಬಾಳೆ ಬಾಳೆಗೆರೆದು ರಸ ಬಾಳೆಗೊನೆಯೋ. ಮಗು, ಬಾಳೆ ಬಾಳೆಗೆರೆದು ರಸ ಬಾಳೆಗೊನೆಯೋ. ಅಣ್ಣಾಗಿ ಪರಿಮಳ, ಅಣ್ಣಾಗಿ ಪರಿಮಳ ಎಸೆದು ತರುವುದು. ಏನಿದಾಶ್ಚರ್ಯ ತೋಟದ ಪರಿಯ, ಏನಿದಾಶ್ಚರ್ಯ. ಮಗು, ಒಂದೆರಡು ಚಿಪ್ಪುಗಳು ಕಿತ್ತು ತಾರಬಾಲ. ಮಗು, ಒಂದೆರಡು ಚಿಪ್ಪುಗಳು ಕಿತ್ತು ತಾರಬಾಲ. ಅಣ್ಣಾಗಿ ಪರಿಮಳ, ಅಣ್ಣಾಗಿ ಪರಿಮಳ ಎಸೆದು ತರುವುದು. ಏನಿದಾಶ್ಚರ್ಯ ತೋಟದ ಪರಿಯ, ಏನಿದಾಶ್ಚರ್ಯ. ಮಗು, ಈ ತೋಟ ನೋಡಿದೆ ಎಷ್ಟು ರಮ್ಯವಾಗಿರುವುದು. ಮಗು, ಅಲ್ಲಿ ನೋಡು, ಆ ಬಾಳೆ ಮರದ ಗೊನೆಯಲ್ಲಿ ಬಾಳೆಹಣ್ಣುಗಳು ಹಣ್ಣಾಗಿ ಸುವಾಸನೆಯು ಬೀರುತ್ತಿರುವುದು. ಮಗು, ನನಗೂ ಬೆಳಗಿಂದ ಊಟವಿಲ್ಲ, ನಿನಗೂ ಊಟವಿಲ್ಲ. ಆದ ಕಾರಣ ಆ ರಸಬಾಳೆ ಗೊನೆಯಲ್ಲಿ 3 ಚಿಪ್ಪು ಹಣ್ಣುಗಳನ್ನು ಕಿತ್ತುಕೊಂಡು ಬಾ ಮಗು. ಅದನ್ನು ತಿಂದು ಇಬ್ಬರು ತೃಪ್ತಿಯನ್ನು ಹೊಂದೋಣ.
ಮಗು ಬೆಂಕಿಗೆ ಸಮಾನ, ಅದರಲ್ಲೂ ಬ್ರಾಹ್ಮಣರ ವಸ್ತು ವಶಕ್ಕೆ ಸಮಾನ ಎಂದು ಆರ್ಯರು ಹೇಳಿರು. ಬಿಡಿ ನನ್ನ ಕೈಗಳನ್ನು, ಕತ್ತೆಗಳು ಆಗುತ್ತಿರುವು. ತಂದೆ ತಾಯಿಯಂತೆ ಈತನು ಸಹ ಬಹಳ ಸತ್ಯವಂತನೇ ಆಗಿರುವುದು ಇರಲಿ. ಈಗ ನನ್ನ ಮಾಯೆಯಿಂದ ಆ ಬಾಳೆಗೊನೆಯಲ್ಲಿ 3 ಚಿಪ್ಪು ಹಣ್ಣುಗಳನ್ನು ಕಿತ್ತು ಆತನ ಕಂಬಳಿಯಲ್ಲೇ ಇಡುವೆನು. ಆ ಬಾಲಕನಾದರೂ ಕತ್ತೆಗಳನ್ನು ಹೊಡೆದುಕೊಂಡು ಬರಲು ಬಹಳ ದೂರವಾಗಿರುವನು. ಈ ತಕ್ಕ ಕಾರ್ಯವನ್ನು ಮಾಡಿ ನಾನೀಗಲೇ ಅದೃಶ್ಯನವೇ. ಕತ್ತೆಗಳನ್ನು ಒಡೆದುಕೊಂಡು ಬಂದೆನು. ನನ್ನ ಕಂಬಳಿಯು ಈ ಮರ ಬುಡದಲ್ಲಿರುವುದು. ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವೆನು. ಆಹಾ, ಈ ದಿನವಾದರೂ ಏನು ಮಾಯವಿ ಬಂದು ಆವರಿಸಿರುವಂತೆ ಕಾಣುತ್ತಿರುವುದಲ್ಲ. ಇರಲಿ, ಬಾಳೆಯ ತೋಟದಲ್ಲಿ ಬಾಳೆಯ ಗೊನೆಗಳನ್ನು ಲೆಕ್ಕ ಮಾಡಿ ನೋಡುವೆನು. ಆಹಾ, ಪರಮಾತ್ಮ, ಶಿವ ಶಿವ, ಯಾರೋ ರಸಬಾಳೆ ಕೊನೆಯಲ್ಲಿ 3 ಚುಪ್ಪು ಹಣ್ಣುಗಳನ್ನು ಈಗ ತಾನು ಕಿತ್ತಿರುವರಲ್ಲ, ಯಾರಾಗಿರಬಹುದು? ಅಯ್ಯೋ ದುರ್ವಿಧಿಯೇ. ಇರಲಿ, ತೋಟದ ಹೊರಗಡೆ ಯಾರಾದರೂ ಇರುವರೆ ಎಂದು ವಿಚಾರಿಸಿ ನೋಡುವೆನು. ಅಯ್ಯ ಮಗು, ಸ್ವಾಮಿ ಇಲ್ಲಿ ಬಾ. ಮಗು, ಸ್ವಾಮಿ ನಮ್ಮ ತೋಟಕ್ಕೆ ಯಾರಾದರೂ ಬಂದಿದ್ದರೆ ಮಗು? ಹೌದು ಸ್ವಾಮಿ. ಅಯ್ಯ, ಈ ರಸಬಾಳೆ ಕೊನೆಯಲ್ಲಿ 3 ಚುಪ್ಪು ಹಣ್ಣುಗಳನ್ನು ಈಗ ತಾನೇ ಕಿತ್ತಿರುವರು ನೀನು ಕಂಡೆಯ ಮಗು? ಸ್ವಾಮಿ, ಯಾರೋ ವೃದ್ಧ ಬ್ರಾಹ್ಮಣರು ಬಂದು ನನ್ನನ್ನು ಕುಡಿಯುವುದಕ್ಕೆ ನೀರನ್ನು ಕೇಳಿದರು. ನಾನು ನಿಮ್ಮ ಬಾಳೆ ತೋಟದಲ್ಲಿರುವ ಬಾವಿಯನ್ನು ತೋರಿಸಿದೆ. ಆ ವೃದ್ಧರು ನೀರನ್ನು ಕುಡಿದು ಬರುವಾಗ ರಸಬಾಳೆ ಗೊನೆಯನ್ನು ನೋಡಿ 3 ಚಿಪ್ಪು ಹಣ್ಣುಗಳನ್ನು ಕಿತ್ತುಕೊಡು ಎಂದು ಪೀಡಿಸಿದರು. ನೀನು ಕಿತ್ತುಕೊಟ್ಟೆಯ ಮಗು? ಇಲ್ಲ ಸ್ವಾಮಿ, ನಾನು ತೋಟದವರೆಗೆ ಓಡಿ ಬಂದೆ. ಅವರೇ ಕಿತ್ತಿರಬಹುದು. ಕೆಲವೋ ಬಾಲಕ, ನನಗಾದರೂ ವಿಧ ವಿಧವಾಗಿ ಕಷ್ಟಗಳೇ ಬಂದು ಒದಗುತ್ತಿರುವವು. ನಿಜವನ್ನು ಹೇಳು, ನೀನೇ ಈ ರಸಬಾಳೆ ಗೊನೆಯಲ್ಲಿ 3 ಚುಪ್ಪು ಹಣ್ಣುಗಳನ್ನು ಕಿತ್ತಿರುವಂತೆ ಕಾಣುತ್ತಿರುವುದು. ಸುಳ್ಳನ್ನಾಡಿ ಶಿಕ್ಷೆಗೆ ಗುರಿಯಾಗಬೇಡ. ಸ್ವಾಮಿ, ಹೇಳುವೆನು ಕೇಳಿ. ನಿಜವನ್ನು ಹೇಳು, ಸುಳ್ಳನ್ನಾಡಿ ಶಿಕ್ಷೆಗೆ ಗುರಿಯಾಗಬೇಡ. ದೇವನ ಪಾದ ಸಾಕ್ಷಿಯಾಗೆ ಕರೆಯಲಿಲ್ಲ ಸ್ವಾಮಿ ನಾನು. ಸ್ವಾಮಿ, ಕೆಲವು ಚೋರ ಬಾಲಕ, ಮೋದೆಯ ಬ್ರಾಹ್ಮಣ ಕೇಳಂದಾನು, ಅವನ ಮಾತು ಕೇಳಲಿಲ್ಲ ಸ್ವಾಮಿ. ಮತ್ತಾರು ಕದ್ದರ ಮೂರ್ತ. ಮೋದೆಯ ಬ್ರಾಹ್ಮಣ ಕೇಳಂದಾನು, ಅವನ ಮಾತು ಕೇಳಲಿಲ್ಲ. ದೇವನ ಪಾದ ಸಾಕ್ಷಿಯಾಗೆ ಕರೆಯಲಿಲ್ಲ ಸ್ವಾಮಿ ನಾನು. ಸ್ವಾಮಿ, ಕರೆಯಲಿಲ್ಲ ಸ್ವಾಮಿ. ಕೆಲವು ಚೋರ. ತೋಟಕ್ಕೆ ನಾನು ಹೋಗಿದ್ದೇನೋ ಇಲ್ಲವೆಂದು ಹೇಳಲಾರೆ ಸ್ವಾಮಿ. ಬಾಳೆಹಣ್ಣುಗಳನ್ನು ಯಾರು ಕದ್ದವರು? ತೋಟಕ್ಕೆ ನಾನು ಹೋಗಿದ್ದೇನೋ ಇಲ್ಲವೆಂದು ಹೇಳಲಾರೆ. ದೇವನ ಪಾದ ಸಾಕ್ಷಿಯಾಗೆ ಕರೆಯಲಿಲ್ಲ ಸ್ವಾಮಿ ನಾನು. ಸ್ವಾಮಿ, 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 ಪರಮೇಶ್ವರನ ಪಾದ ಸಾಕ್ಷಿಯಾಗಿ ಬಾಳೆಹಣ್ಣುಗಳನ್ನು ಕದಿಯಲಿಲ್ಲ ಸ್ವಾಮಿ. ಅಯ್ಯ ತೋಟಗಾರರೇ, ನನಗೆ ವ್ಯರ್ಥವಾಗಿ ಕಾಟವನ್ನು ಕೊಟ್ಟಿ ನನ್ನನ್ನು ಬಿಡಿಸಬೇಡಿ, ನನ್ನನ್ನು ಬಿಟ್ಟು ಬಿಡಿ. ಕೆಲವು ಚೋರ ಬಾಲಕ, ನಿಜವನ್ನು ಬೊಗಳದಿದ್ದರೆ ನಿನ್ನ ಕೆನ್ನೆಗೆ ಬಲವಾಗಿ ಹೊಡೆಯುವೆನು.
ಏನು ಕುಳನೆ ನಿನ್ನ ನಾನೆಷ್ಟು ಕೇಳಿದರು ಎಲ್ಲವೋ ನೀಚ ಬಾಲಕ ಸ್ವಾಮಿ ಕದಿಯಲಿಲ್ಲ ಸ್ವಾಮಿ. ಏನು ಕುಳನೆ ನಿನ್ನ ನಾನೆಷ್ಟು ಕೇಳಿದರು ನಿನ್ನಯ ಮೋಸವು ಕಂಡು ಬಂದಲ್ಲೋ ಮೂಡ. ಭಾರಿ ಕಳ್ಳನು ನೀನು ಸುಳ್ಳನು ಬಗಳುವೆ ಕೆಲವ ಚೋರ. ಸ್ವಾಮಿ ಕದಿಯಲಿಲ್ಲ ಸ್ವಾಮಿ. ಭಾರಿ ಕಳ್ಳನು ನೀನು ಸುಳ್ಳನು ಬಗಳುವೆ ಘೋರ ಶಿಕ್ಷೆಯು ನಿನಗೆ ಕೊಡುವೆನು ನಾನು. ಅಡಿಯ ಕರಡಿನ ಮೇಲೆ ಹಿಡಿಯಲ ಕರಗಳ ಕೆಲವು ನೀಚ ಬಾಲಕ. ಸ್ವಾಮಿ ಕದಿಯಲಿಲ್ಲ ಸ್ವಾಮಿ. ಅಡಿಯ ಕರಡಿನ ಮೇಲೆ ಹಿಡಿಯಲ ಕರಗಳ ಕೊಡಲಿಯಿಂದಲಿ ನಾನು ಕಡೆಯುವೆ ಕರಗಳ. ಕೊಡಲಿಯಿಂದಲಿ ನಾನು ಕಡೆಯುವೆ ಕರಗಳ. ಏನು ಕೊಳನೆ ನಿನ್ನ ನಾನೆಷ್ಟು ಕೇಳಿದರು ನಿನ್ನಯ ಮೋಸವು ಕಂಡು ಬಂದಲ್ಲೋ ಮೂಡ. ಎಲ್ಲವೋ ನೀಚ ಬಾಲಕ ಇಲ್ಲಿ ಬಾ. ಈ ಹಡಿ ಕರಡಿನ ಮೇಲೆ ನಿನ್ನ ಕರಗಳನ್ನು ಇಡು ಮೂರ್ಖ. ಇದು ನನ್ನ ಕೈಯಲ್ಲಿರುವ ಕೊಡಲಿಯಿಂದ ನಿನ್ನ ಕರಗಳನ್ನು ಕಳೆಯುವೆನು ನೀಚ. ಸೂರ್ಯ ಚಂದ್ರಾಸ್ತ ದಿಕ್ಪಾಲಕರ ಕೇಳಿರಿ ಬೇಳುವೆ ಎಲ್ಲವ ದೃಷ್ಟ. ಸೂರ್ಯ ಚಂದ್ರ ಅಷ್ಟ ದಿಕ್ಪಾಲಕರ ಕೇಳಿರಿ ಬೇಳುವೆ ಗಳಿಗೆ ಕೊಟ್ಟ ವಾಗ್ದಾನದಂತೆ ಬಾಲಕನ ಕರವನ್ನು ಕಡೆಯುವೆನೀಗಲೇ. ಛೇ